ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಮಧುಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ತುಮಕೂರು ಹತ್ರ ಇದೆಲ್ಲ ಮಧುಗಿರಿ ಹಿಲ್ಸ್, ಅಲ್ಲೇ ಹೋಗ್ತಾ ಇದ್ದೀವಿ. ನಮ್ಮನೆ ಹತ್ರದಿಂದ ಮಧುಗಿರಿ ಹಿಲ್ಸ್ಗೆ 112 ಕಿಲೋಮೀಟರ್ಸ್ ಏನೋ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಬ್ಬನೇ ಹೋಗ್ತಿಲ್ಲ, ನನ್ನ ಜೊತೆ ಹೆಚ್ಚು ಕಮ್ಮಿ 30 ಜನ ಬರ್ತಾಯಿದ್ದಾರೆ. ನಮ್ಮ ಜಿಮ್ ಕಡೆಯಿಂದ ಪ್ಲ್ಯಾನ್ ಮಾಡಿರೋದು ಟ್ರಿಪ್ನ. ಸೊ ಎಲ್ಲ ಬರ್ತಾಯಿದ್ದಾರೆ. ಚೆನ್ನಾಗಿರುತ್ತೆ ಅದು ಟ್ರಿಪ್ಪು. ವ್ಲಾಗು ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಯಾರ್ಯಾರು ನಾವು ವ್ಲಾಗ್ನ ಇವಾಗ ಹೊಸದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಸ್ನ ಲಾಸ್ಟ್ ಲೈಕ್ ಮಾಡಿ. ಆ್ಯಂಡ್ ಏನಾರಿದ್ದರೆ ಕಮೆಂಟ್ ಮಾಡಿ ಹೋಗಿ. ಸೊ ಹಿಂದೆ ಬ್ಯಾಕ್ಗ್ರೌಂಡ್ ಏನು ಸೌಂಡ್ ಅಂತ ಕೇಳಿದ್ರೆ ಗಾಡಿ ಆಸೆ ತೆಗ್ದು ಕೋಲ್ಡ್ ಸ್ಟಾರ್ಟ್ಗೆ ಹಾಕಿದ್ದೀನಿ. ಸೊ ಗಾಡಿ ಹೀಟ್ ಆಗ್ತಾಯಿದೆ. ಇಲ್ಲಿಂದಾಗಿ ನಮ್ಮ ಜಿಮ್ ಹತ್ರ ಹೋಗಬೇಕು, ಎಲ್ಲ ಅಸೆಂಬಲ್ ಆಗ್ತಾರೆ. ನೆಕ್ಸ್ಟು ಹೇಗಿರುತ್ತೆ ಎಲ್ಲ ಅಂತ ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್, ಹೊರಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಟೈಮಿಗೆ ಕರೆಕ್ಟಾಗಿ ಬಂದು 3:45 AM ಬೆಳಗ್ಗೆ ಹೋಗ್ತಾ ಇರೋದು. ಏನು ಗುರು ಯಾವಾಗಲೂ ಬೆಳಗ್ಗೆನೇ ಹೋಗ್ತಾ ಇರ್ತೀಯ, ನಿಮ್ಗೆ ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ, ಈವ್ನಿಂಗ್ ಟೈಮು ಒಂದು 8 ಗಂಟೆ ಮೇಲೆ ಟೈಮ್ ಇರಲ್ಲ ಅಂತ ಕೇಳಕ್ಕೆ ಅದೇನೋ ಗೊತ್ತಿಲ್ಲ. ನಾವು ಮಾಡೋ ಟ್ರಿಪ್ಪೆಲ್ಲ ಮಾರ್ನಿಂಗ್ ಟೈಮೇ ಪ್ಲ್ಯಾನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇವಾಗ ಟೈಮ್ ಬಂದುಬಿಟ್ಟು 3:47 ಆಗಿದೆ. ಸೊ ಇವಾಗ ಓಡ್ತಾ ಇದ್ದೀವಿ. ಎಲ್ಲ ಅಸೆಂಬಲ್ ಆಗಿರ್ತಾರೆ, 3 ಕಾರು ಮಿಕ್ಕಿದೆಲ್ಲ ಬೈಕಲ್ಲಿ ಹೋಗ್ತಾ ಇರೋದು. ಸೊ ಬನ್ನಿ, ಜರ್ನಿ ಇರುತ್ತೆ, ನೋಡೋಣ. ಅಲ್ಲೋಗಿ ಸಿಗ್ತೀನಿ ನಿಮಗೆ ನಾನು. ಜಿಮ್ ಹತ್ರ ಬಂದಿದ್ದೀವಿ. ಇಷ್ಟು ಜನ ಬಂದಿರೋದು, ಇಷ್ಟು ಜನ. ಮತ್ತದೊಂದು ಕಾರು ಜಿಮ್ ಲೈಟ್ ಆನ್ ಮಾಡೋದು, ಯಾರೋ ಮೇಲೆ ಹೋಗಿದ್ದಾರೆ. ಒಂದು ಸ್ವಲ್ಪ ಜನ ಬರ್ಬೇಕಾಯ್ತಾ ಇದ್ದೀವಿ. ಇವರೇ ನಮ್ಮ ಕೋಚ್. ಫುಡ್ ಎಲ್ಲ ಪಾರ್ಸಲ್ ಬಂದಿದೆ ಗೈಸ್, ತೊಗೊಂಬರ್ತಾವ್ರೆಲ್ಲ. ಇಲ್ಲಿ ಟೀ ಇದೆ, ಆಟೋದಲ್ಲಿ ಹಾಕೊಂಬಂದ್ಬಿಟ್ಟವ್ರು, ಆಟೋದಲ್ಲಿ. ಸೊ ಇಲ್ಲಿಂದ ಇನ್ನೇನು ಎಲ್ಲ ಬರ್ತಾರೆ. ಬಂದಿದ ತಕ್ಷಣ ಎಲ್ಲ ಕಾರಿಗೆ ತಾಕೊಂಡು, ಇಲ್ಲೊಂದು ಗಾಡಿ ಬಂದರು, ಎಲ್ಲ ಕಾರಿಗೆ ತಾಕೊಂಡು ಹೊರಡ್ತಾರದೇನೆ. ಸೊ ಇಲ್ಲಿ ಫುಡ್ ಎಲ್ಲ ತಗೊಂಡು ಕಾರ್ಗೆ ಹಾಕ್ತಾ ಇದೀವಿ. ಸೊ ಇಲ್ಲಿ ಫುಡ್ ಎಲ್ಲ ಇಲ್ಲಿದೆ, ಎಲ್ಲ ಬಂದಿದ್ದಾರೆ. ಅಲ್ಲಿ 2 ಕಾರು, ಇಲ್ಲಿ ನೋಡಿ ಬೈಕ್ ಲೈನಪ್ ಆಗಿದೆ. ಬೈಕ್ ಲೈನಪ್ಪು ಎಲ್ಲ ಬಂದವ್ರೆ. ಇವಾಗ ಇನ್ನೇನು ಎಲ್ಲ ಕಾರ್ಗೆ ಹಾಕೊಂಡು ಇಲ್ಲಿಂದ ಹೊರಡ್ತೀವಿ ಗೈಸ್. ಇಲ್ಲಿ ನೋಡಿ, ಇವನ ಹೆಸರು ರೋಹಿತ್ ಅಂದ್ಬಿಟ್ಟು. ಆಯ್ ಮಾಡು. ಹಾಂ, ಎಲ್ಲ ಬರ್ತಾ ಇದ್ದಾರೆ ನೋಡಿ. ಎಲ್ಲ ಕಾರ್ಗೆ ಫುಡ್ನೆಲ್ಲ ಹಾಕೊಂಡು ಇಲ್ಲಿಂದ ಹೊರಡೋದು ಗೈಸ್. ನಾನು ಹೆಲ್ಪ್ ಮಾಡ್ತೀನಿ ಗೈಸ್. ಗೈಸ್ ಅಲ್ಲಿ ಅಲ್ಲೊಂದು ಕಾರ್, ಟೋಟಲ್ 3 ಕಾರು, ಇಲ್ಲೊಂದು ಗಾಡಿ. ಈ ಗಾಡಿ ಫುಲ್ಲು ಲೈನಪ್ ಆಗಿದೆಯಲ್ಲ, ಇಷ್ಟು ಗಾಡಿ ಒಟ್ಟಿಗೆ ಹೊಡ್ತಾ ಇರೋದು. ಸೊ ನೋಡಿ, ಇವ್ರ ಹೆಸರು ಕಾರ್ತಿಕ್ ಅಂತ. ನಿಮ್ಮ ಹೆಸರು ಹೇಳಿ ನೀವೇ ಆಯ್ತು, ವಾಟ್ಸ್ ಯುವರ್ ನೇಮ್? ಕಾರ್ತಿಕ್. ಸೊ ನೋಡಿ, ಎಲ್ಲ ಬಂದಿದ್ದಾರೆ ಇಲ್ಲಿ. ನೀವು ಓಕೆ, ಎಲ್ಲ ಹೊರಡ್ತಾ ಇದ್ದೀವಿ. ಇವಾಗ ನಾನು ಬಾಲಕ್ಲ ಹಾಕೊಂಡು ರೆಡಿಯಾಗಿ ಇಲ್ಲಿಂದ ಹೊರಡೋದು. ಆನ್ ದಿ ಹೋಗ್ಬೇಕಾದ್ರೆ ಒಂದು ಕಡೆ ಫ್ಯೂಯಲ್ಗೆ ಸ್ಟಾಪ್ ಕೊಟ್ಬಿಟ್ಟು ಅಲ್ಲಿಂದ ಏರ್ ಇಡ್ಸ್ಕೊಬೇಕು. ಸ್ವಲ್ಪ ಪೆಟ್ರೋಲ್ ಎಲ್ಲ ಫಿಲ್ ಅಪ್ ಆಗಿದೆ, ಬಟ್ ಸ್ವಲ್ಪ ಏರ್ ಇಡಿಸ್ಬೇಕು ಗಾಡಿಗೆ. ಸೊ ಎಲ್ಲ ಹೊರಡ್ತಾ ಇದ್ದೀವಿ ಅಷ್ಟೇ. ಎಲ್ಲ ರೆಡಿ ಆಗಿದೆ ನೋಡಿ, ಅಲ್ಲಿ ಹಾಕೊಂಡು ರೆಡಿ ಆಗಿದ್ದಾರೆ. ಎಲ್ಲ ಹೊರಡ್ತಾ ಇದ್ದೀವಿ ಈಗ. ಸೊ ನಾನು ಹಾಕೊಂಡೆಲ್ಲ ಫುಲ್ಲು ಗೇರಪ್ಪಾಗಿ ರೆಡಿ ಆಗಿದ್ದೀನಿ. ಇಲ್ಲಿಂದ ಈಗ ಹೊರಡೋಣ ಬನ್ನಿ. ಇಲ್ಲಿ ನಮ್ಮ ಗಾಡಿನೂ ರೆಡಿ. ಗಾಡಿ ಸ್ಟಾರ್ಟ್ ಆಗಿದೆ, ಹೊರಡ್ತಾ ಇದ್ದೀವಿ. ಎಲ್ಲ ಗಾಡಿ ಎತ್ಕೊಂಡ್ರು, ಗಾಡಿನ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಹೊರಟಿ. ಸೊ ಅಂದಿವೆ ಎಲ್ಲರೂ ಬ್ರೇಕ್ ಕೊಟ್ಟಾಗ ಸಿಗ್ತೀನಿ. ನೋಡ್ತಾ ಇರಿ, ಇವಾಗ ಚೆನ್ನಾಗಿರುತ್ತೆ. ಇಲ್ಲಿಂದ ಫನ್ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರಿ. ಸೊ ಗೈಸ್, ಫ್ಯೂಯಲ್ಗೆ ಸ್ಟಾಪ್ ಹಾಕಿದ್ದೀವಿ. ಇಲ್ಲಿ ಕಾರೆಲ್ಲ ಫ್ಯೂಯಲ್ ಅಪ್ ಆಗ್ತಾಯಿದೆ. ನಮ್ಮ ಗಾಡಿ ಫ್ಯೂಯಲ್ ಅಪ್ ಆಗಿದೆ, ಬಟ್ ಏರ್ ಒಂದು ಇಡಿಸ್ಬೇಕಿತ್ತು. ನೋಡ್ರೆ ಯಾವುದು ಏರ್ ಅಂಗಡಿ ಓಪನ್ ಆಗಿ, ಇನ್ನೂ ಏರ್ದು ಇಳಿತಾರಲ್ಲ, ಅದು ಶಾಪ್ ಓಪನ್ ಆಗಿಲ್ಲ. ಇವ್ರದಕ್ಕೆಲ್ಲ ಫ್ಯೂಯಲ್ ಅಪ್ ಆಯಿತು. ಕಾರ್ದು ಒಂದಕ್ಕಾಗಿದೆ, ಇನ್ನೊಂದು ಕಾರ್ ಫ್ಯೂಯಲ್ ಅಪ್ ಮಾಡ್ತಿದ್ದಾರೆ. ಇನ್ನೊಂದು ಕಾರ್ ಮುಂದೆ ಹೋಗಿದೆ, ಇನ್ನೂ 2 ಬೈಕು ಮುಂದೆ ಹೋಗಿದೆ. ನಾವು ಫ್ಯೂಯಲ್ ಅಪ್ ಮಾಡಿಸಿ ಇಲ್ಲಿ ನಿಂತ್ಕೊಂಡಿದ್ದೀವಿ. ವಾಂದಿವ್ ಎಲ್ಲರೂ ಏರ್ ಸಿಕ್ಕಿದ್ರೆ ಏರ್ ಇಡ್ಸ್ಕೊಂಡು ಹೊರಡೋದು. ರೆಡಿ ಆಗಿದ್ದಾರೆ. ಇಲ್ಲಿಂದ ಹೊರಡ್ತಾ ಇರೋದು. ಮುಂದೆ ಎಲ್ಲರೂ ಟೀ ಸ್ಟಾಪ್ ಹಾಕ್ದಾಗ ಸಿಗ್ತೀನಿ. ಸೊ ಗಾಯ್ಸ್, ದಾವಸ್ಪೇಟೆಗೆ ಬಂದು ದಾವಸ್ಪೇಟೆ ಹತ್ರ ಸ್ಟಾಪ್ ಹಾಕಿದ್ದೀವಿ. ಸೊ ನೋಡಿ, ಈಗ ನಮ್ಮ ಸರ್ಗಾಡಿ ಅಂತ ಬರಬೇಕು, ಅದಕ್ಕೋಸ್ಕರ ವೇಟಿಂಗು. ನಮ್ಮ ಗಾಡಿ ಇಲ್ಲಿ ಸ್ಟಾಪ್ ಹಾಕಿದ್ದೀವಿ. ಮುಂದೆ ಇಲ್ಲಿಂದ ಇಲ್ಲಿ ನೋಡಿದ್ರೆ ಇಲ್ಲಿ ಮಧುಗಿರಿಯಿಂದ 54 ಕಿಲೋಮೀಟ್ರ್ ಇದೆ. ಎಲ್ಲ ಗಾಡಿ ಇಲ್ಲೊಂದು, ಸೊ ಅಲ್ಲಿ 2, ಆಮೇಲೆ ಇಲ್ಲೆಲ್ಲ ಗಾಡಿಗಳಲ್ಲಿ ಇಲ್ಲೊಂದು ಕಾರು, ಅಲ್ಲೊಂದು ಜನ ಹೋಗಿದ್ದಾರೆ. ಸೊ ಇದೇನು ದಾವಸ್ಪೇಟೆಯಲ್ಲಿ ಇದ್ದೀವಿ. ಇಲ್ಲಿಂದ ಇನ್ನು ಕರೆಕ್ಟಾಗಿ 54 ಕಿಲೋಮೀಟರ್ಸ್ ಇದೆ. 54 ಕಿಲೋಮೀಟರ್ಸ್ ಆದಮೇಲೆ ಅಲ್ಲಿಂದ ಟ್ರಕ್ ಸ್ಟಾರ್ಟ್, ಗಾಡಿ ಹಾಕ್ಬಿಟ್ಟು ಟ್ರಕ್ ಮಾಡೋಕ್ಕೆ ಒಂದು 3 ಅವರ್ಸ್ ಬೇಕಂತೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ, ಟಾಪಿಗೆ ರೀಚ್ ಆಗ್ತೀವಿ, ಗಾಯ್ಸ್. ಇನ್ನೇನು ಬೆಳಕೆ ಆಗೋಯ್ತು. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ.
ಇನ್ನೊಂದು 1 ಅವರ್ ಜರ್ನಿ ಇದೆ. 1 ಅವರಿಂದ 1 ಅವರ್ ಆದ ತಕ್ಷಣ ಡೈರೆಕ್ಟ್ ಬೆಟ್ಟ ಹತ್ರ ಸಿಗ್ತೀನಿ. ಎಲ್ಲ ಹೊರಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಕಾರ್ ಹೊಡ್ತಿದೆ, ಆ ಕಾರ್ ಹೊಡ್ತಿದೆ, ಆ ಕಾರ್ ಹೊಡ್ತಿದೆ. ಇವಾಗ ನಾನು ಗಾಡಿ ತೊಗೊಂಡು ಹೊಡ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ಗೈಸ್ ಇಲ್ಲಿ ಮಧುಗಿರಿ ಬೆಟ್ಟ ಎಂಟ್ರೆನ್ಸ್ ಪಾಯಿಂಟಲ್ಲಿ ಬಂದಿದ್ದೀವಿ. ಗಾಡೀಲಿ ಹಾಕೊಂಡು ನಿಂತಿದ್ದೀವಿ. ಇನ್ನು ಅವರೆಲ್ಲ ಬರಬೇಕು, ನಮ್ಮ ಫ್ರೆಂಡ್ಸು. ಅದಕ್ಕೆ ಕಾಯ್ತಾ ಇದ್ದೀವಿ. ಅವ್ರು ಬಂದಿದ ತಕ್ಷಣ ಸ್ಟ್ರೈಟ್ ರೋಡ್ ಹೋಗ್ಬಿಟ್ಟು ಅಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇದೆ ಅನಿಸುತ್ತೆ. ಪಾರ್ಕ್ ಮಾಡಿಬಿಟ್ಟು ಟ್ರಕ್ಕಿಂದ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಆ ಕಡೆಯಿಂದ ಎಂಟ್ರಿ ತೊಗೊಂಡು ಇಲ್ಲಿ ಬಂದರೆ ನೋಡಿ, ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದು. ಅಲ್ಲಿಂದ ಬಂದು ಇಲ್ಲಿ ಎಂಟ್ರಿ ಮಾಡಬೇಕು. ನೇಮು, ಆಧಾರ್ ಕಾರ್ಡ್ ನಂಬರು, ಫೋನ್ ನಂಬರ್ ಹಾಕಿ ಮತ್ತು ಸಿಗ್ನೇಚರ್ ಎಲ್ಲ ಎಂಟ್ರಿ ಮಾಡಬೇಕು. ಆ್ಯಂಡ್ ಈ ಬೆಟ್ಟದ ವಿಶೇಷತೆ ಏನು ಅಂದ್ಬಿಟ್ಟು ಇವ್ರು ಹೇಳ್ತಾರೆ. ಸರ್ ಹೇಳಿ ಸರ್. ಇದು ಮಧುಗಿರಿ ಫೋರ್ಟ್ ಸರ್. ಇದು ಏಷ್ಯಾದಲ್ಲೇ ನಂಬರ್ 1 ಏಕಶಿಲಾ ಬೆಟ್ಟ, ವರ್ಲ್ಡಲ್ಲಿ ನಂಬರ್ 2. ಇದು ನಿಮಗೆ ಮಧುಗಿರಿ ಬೆಟ್ಟಕ್ಕೆ ನೀವು ಬರಬೇಕು ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಗೆ ಮಧುಗಿರಿ ತಾಲೂಕಿಗೆ ಬರಬೇಕು. ಮಧುಗಿರಿ ಟೌನಲ್ಲಿ ಈ ಏಕಶಿಲಾ ಬೆಟ್ಟ ಇರತಕ್ಕಂಥದ್ದು. ಬಟ್ ಎಲ್ಲ ಪ್ರವಾಸಿಗರು ಕೂಡ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಟೈಮ್ ಇರ್ತದೆ. ಅಷ್ಟೊಳಗಡೆ ಬಂದು ಆಚೆ ಹೋಗುವಂತ ವ್ಯವಸ್ಥೆ ಇರ್ತದೆ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಶೌಚಾಲಯ ವ್ಯವಸ್ಥೆ ಇದೆ. ಇಷ್ಟು ಬಿಟ್ರೆ ಏನಿಲ್ಲ. ಪಾರ್ಕಿಂಗ್ ಕೂಡ ಒಳಗಡೆನೆ ಇದೆ. ಇದು ಬಿಟ್ಟರೆ ನೀವು ಆರಾಮಾಗಿ ಪ್ರವಾಸಿಗರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದ ಹಾಗೆ ನೀವು ಬಂದು ಹೋಗುವಂತ ಒಂದು ವ್ಯವಸ್ಥೆ ಇದೆ. ಎಂಟ್ರಿ ಫೀಸ್ ಎಲ್ಲ ಏನಿಲ್ಲ. ಓಕೆ, ಅಂದ್ರೆ ಇದು ರಿಜಿಸ್ಟರ್ ಮಾಡ್ಕೋಬೇಕಂತಾರಲ್ಲ ಮುಂಚೆಲ್ಲ ಟ್ರಕ್ ಮಾಡ್ಬೇಕಂದ್ರೆ ಒಂದೊಂದಕ್ಕೆ, ಇದಕ್ಕೆಲ್ಲ ಆ ಥರ ಏನಿಲ್ಲ? ಇಲ್ಲ, ಸದ್ಯಕ್ಕೆ ಆ ಥರ ಯಾವುದೇ ಆಪ್ಷನ್ಸ್ ಇಲ್ಲ. ಆಪ್ಷನ್ಸ್ ಬಂದಾಗ ನಾವೇ ಹೇಳ್ತೇವೆ. ಅಥವಾ ಅದು ಸರ್ಕಾರದಲ್ಲಿ ವೆಬ್ಸೈಟ್ ಅಲ್ಲಿ ಬಿಡುತ್ತೆ, ನಿಲ್ಸೋಣ ಅದು ಬಿಡುತ್ತೆ. ಹಂಗಾಗಿ ನಾವು ಸದ್ಯದ ಮಟ್ಟಿಗೆ ನೀವು ಪ್ರವಾಸಿಗೆ ಬಂದು ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ, ಆರಾಮಾಗಿದೆ, ಸಮಸ್ಯೆ ಏನಿಲ್ಲ, ಬಂದು ಹೋಗ್ಬೋದು. ಸೊ ಸದ್ಯಕ್ಕಂತೂ ಯಾವುದೇ ರೀತಿ ಎಂಟ್ರಿ ಫೀಸ್ ಆಗಲಿ ಏನೂ ಇಲ್ಲ. ಸೊ ಫ್ರೀ ಎಂಟ್ರಿ ಇರುತ್ತೆ. ಬಂದ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರು ಮತ್ತು ಫೋನ್ ನಂಬರ್ ಸಿಗ್ನೇಚರ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡಿಬಿಟ್ಟು ಗಾಡಿ ಹೊರಗಡೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೂ ಇದೆಯಂತೆ. ಹೊರಗಡೆ ಹೋಗಿ ಪಾರ್ಕ್ ಮಾಡಿಬಿಟ್ಟು ಸೊ ಟ್ರಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಏನೇ ಡಿಸ್ಟೆನ್ಸ್ ಇಲ್ಲ. ಬಟ್ ನೇಚರ್ನ ಯಾವುದೇ ಕಾರಣಕ್ಕೆ ಕಾಲ್ ಮಾಡೋಕ್ಕೆ ಬಿಡಿ. ಪ್ಲಾಸ್ಟಿಕ್ ಏನು ತಂದಿದ್ರು ವಾಪಸ್ ತೊಗೊಂಡೋಗಿ ಅಲ್ಲಿ ಹಾಕಕ್ಕೆ ಹೋಗ್ಬಿಡಿ. ಒಂದು ಬ್ಯಾಗ್ ತೊಗೊಂಡು ಪ್ಲಾಸ್ಟಿಕ್ಸ್ ಏನು ತಂದಿದ್ರು ವಾಪಸ್ ತಿರುಗಿ ಅದಕ್ಕೆ ಹಾಕೊಂಡು ವಾಪಸ್ ತೊಗೊಂಡೋಗಿ ಅಷ್ಟೇ. ಇಲ್ಲಿ ಟಿಫನ್ಗೆ ಮಶ್ರೂಮ್ ಪಲಾವು, ಟೀ, ಮೊಸರು ಬಜ್ಜಿ ಎಲ್ಲ ಮಾಡಿಸಿದ್ದಾರೆ. ನಾನು ಇಸ್ಕೊಬೇಕು, ಇಸ್ಕೊಳಕ್ಕೆ ಕಾಯ್ತಾ ಇದ್ದೀನಿ. ನನಗೆ ಸ್ವಲ್ಪ ನಾನು ಹಾಕ್ಸ್ಕೊಂಡಿದ್ದೀನಿ. ತಿನ್ಬಿಟ್ಟು ಟೀ ಕುಡಿದ್ಬಿಟ್ಟು ಟ್ರಕ್ ಹತ್ತಕ್ಕೆ ಸ್ಟಾರ್ಟ್ ಮಾಡೋದು. ನೀವೇ ಖಾಲಿ ಕೈಲಿ ನಿಂತ್ಕೊಂಡಿದ್ದೀರಾ? ತಗೊಳ್ಳಿ, ಬೇಕಾ? ಕೊಡ್ಲಾ? ಗಮ್ ಅಂತಿದ್ಯಾ? ಹೇಗಿದೆ ಅಂದ್ರೆ ಟೇಸ್ಟ್ ಮಾಡ್ಲೇಬೇಕು. ಇವಾಗ ಫುಡ್ ಬ್ಲಾಗರ್ ಆಗ್ತಾರೆ ನೋಡಿ. ಈಗ ಹೇಳಿ, ಎಲ್ಲ ಟಿಫನ್ ತಿಂತಾ ಇದೀವಿ. ಇವಾಗ ಟಿಫನ್ ತಿನ್ಕೊಂಡು ಫುಲ್ ಎನರ್ಜಿ ಫಿಲ್ ಮಾಡ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು ಗೈಸ್. ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು ನೋಡಿ. ಈಗ ಟೀ ಹಾಕಕ್ಕೆ ಹೆಲ್ಪ್ ಮಾಡ್ತಾರೆ. ನನ್ನ ಹೆಸರೇನಪ್ಪ? ಸಾಕು ಆರಿಸಿದ್ರಲ್ಲಪ್ಪ, ನನ್ನ ಹೆಸರೇನಪ್ಪ ಅಂದ್ಬಿಟ್ಟು ಬಿಸಿ ಬಿಸಿ ಟೀ ಅವ್ರು ಹಾಕೋತಾರೆ ನೋಡಿ. ಚಿಯರ್ಸ್. ಚಿಯರ್ಸ್. ಎಣ್ಣೆ ಮಾತ್ರ ಚಿಯರ್ಸ್ ಮಾಡ್ತಾರಾ? ಮಾಡಲ್ಲ. ಕುಡಿದ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗಿದೆ ಅಂದ್ಬಿಟ್ಟು. ಸೀರಿಯಸ್ಲಿ ಬರ್ಲಿ ಆಯ್ತು ಹೇಳಿ. ಆಯ್ತು. ಏನ್ ಗೊತ್ತಾ, ಒಂದ್ಸಲ ನೀವು ಸಿಪ್ ಮಾಡಿದ ತಕ್ಷಣ ಅದು ಸೀದಾ ಬ್ರೈನ್ ಹೋಗಿ ಬಾಯಿ ಒಳಗೆ ಹೋಗುತ್ತೆ. ಫ್ಲೇವರ್ ಬನ್ನಿ ಅಣ್ಣ, ಇದು ಒಂದ್ಸಲ ಕುಡೀರಿ. ಕುಡಿತಾ ಇದೀನಿ ಹೇಳಿ. ಧರ್ಮಸ್ಥಳ ಸಂಘದಲ್ಲಿ ಕೊಡ್ತಾರೆ ಗೊತ್ತಾ? 6 months ಅಲ್ಲಿ 6 ಪ್ಯಾಕ್ ಬರುತ್ತಿರೋದು. 6 months ಅಲ್ಲಿ 6 ಪ್ಯಾಕ್ ಬಂದಿಲ್ಲ ಅಂದಾಗ ಮಾತಾಡಿ. ಜಿಮ್ ಸೇರಿ ಎಷ್ಟು ತಿಂಗಳಾಯ್ತು ಕೇಳಿ? 1 ವರ್ಷನಾ? 2 ವರ್ಷ. ಅಂದ್ರೆ ಎಷ್ಟು ಪ್ಯಾಕ್ ಬಂದಿರ್ಬೇಡ. ಅವ್ರು ತೋರಿಸ್ತಾರ, ಸುಮ್ಮನೆ ಬಟ್ಟೆ ಸಿಗಿಸ್ಕೊಂಡ್ ಬಂದವ್ರು ಒಳಗಡೆ. ಇದು ಹಂಗೆ ಹಾಕ್ತೀನಿ ನಾನು, ಕಟ್ಟೆ ಮಾಡಲ್ಲ, ಸೀರಿಯಸ್ ಆಗಿ ಕಟ್ ಮಾಡಿ ಹಾಕ್ತೀನಿ ನಾನು. ಗಾಯ್ಸ್, ನಾನು ಮತ್ತೆ ಕಾರ್ತಿಕ್ ಬ್ರೋ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ವಿ. ನೋಡಿ ಹೇಗಿದೆ ಅಂದ್ರೆ ಫುಲ್ ಹಳೆ ಕಾಲದ ಬಿಲ್ಡಿಂಗ್ ತರ ಇದೆ. ಫುಲ್ ಹಳೆ ಕಾಲದ ವೈಭವ ಬಿಲ್ಡಿಂಗ್ ತರ ಅಲ್ಲ, ಹಳೆ ಕಾಲದ. ಅಯ್ಯೋ ಸೀರಿಯಸ್ಲಿ ಸೆರೆಮನೆ ತರ ಇದೆಯಲ್ಲ ಅಲ್ಲ, ಪಲ್ಲಿ ಎಲ್ಲ. ನೀವು ಇಲ್ಲಿಗೆ ಬಂದ್ಬಿಟ್ರೆ ನೀವೇ ಒಂದು 100-150 ವರ್ಷದ ಹಳೆ ಹಿಂದಕ್ಕೆ ಬಂದ್ಬಿಡತ್ತಾರ ಅನ್ಸುತ್ತೆ ನೋಡಿ. ಒಳ್ಳೆ ಶೂಟಿಂಗ್ ಲೊಕೇಶನ್ ತರ ಇದೆ ಇದು. ಫೋನಲ್ಲಿ ಕಾಣಿಸ್ತಾ ಇದೆ, ಆಚೆಯಿಂದ ನೋಡಕ್ ನಮ್ಗೆ ಕಾಣಿಸ್ತಿಲ್ಲ. ಅಡ್ಡ ಫ್ರೆಂಡ್ಸ್, ನೀವು ಯಾರನ್ನ ಶೂಟಿಂಗ್ ಮಾಡ್ಬೇಕಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಬಂದ್ಬಿಡಿ. ಕಡಿಮೆ ಬಜೆಟ್ ಅಲ್ಲ, ವಿತೌಟ್ ಬಜೆಟ್ ಅಲ್ಲಿ ಮಾಡ್ಕೊಬಹುದು.
ಇಲ್ಲಿರೋ ಆಚೆ ಇದಾರಲ್ಲ ಗಾರ್ಡ್ಸ್ ಪೊಲೀಸು ಅವರೆಲ್ಲ ತುಂಬಾ ಫ್ರೆಂಡ್ಲಿ ಇದ್ದಾರೆ, ನಿಜವಾಗ್ಲೂ ತುಂಬಾ ಫ್ರೆಂಡ್ಲಿ ಇದ್ದಾರೆ. ಮಾತಾಡಿಸಿದ ತಕ್ಷಣ ಇನ್ಫಾರ್ಮೇಶನ್ ಹೇಳ್ತೀನಿ ಅಂತ ಒಪ್ಕೊಂಡ್ರೆ ನಮಗೋಸ್ಕರ ಅಲ್ಲಿ ಕಾಯ್ತಿದಾರಂತೆ. ಸೊ ತಡ ಮಾಡೋದು ಬೇಡ, ನಮ್ಮಿಂದ ಲೇಟ್ ಆಗೋದು ಬೇಡ. ಅದಕ್ಕೆ ಹೇಳಿ ನಮ್ಮ ಸರ್ ಬೇರೆ ಬಂದ್ಬಿಟ್ರು. ಅದಕ್ಕೆ ಇವಾಗ ಹತ್ತಕ್ಕೆ ಹೋಗ್ತಾ ಇದೀವಿ. ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಈಗಲೇ ಗಾಳಿ ಹೋಗ್ತಿದೆ ಹೊಡಿ. ಇವಾಗ ತಾನೇ ಊಟ ಮಾಡ್ಬಿಟ್ಟಿದೀವ. ಟಿಫನ್ ಒಳ್ಳೆ ಮಶ್ರೂಮ್ ಪಲಾವ್ ತಂದಿದ್ರು ಅಭಯ್ ಅಂತ. ಅವ್ರ ಕ್ಯಾಮ್ರಾ ಮುಂದೆ ಇಲ್ಲ ನೀರ್ಗಳು ತಗೊಂಡ್ರೇನ. ಸೊ ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಗೈಸ್. ಲೆಟ್ಸ್ ಗೋ. ನೀರುಗಳು ಅದೇ ಎಂಟ್ರೆನ್ಸ್ ಪಾಯಿಂಟ್ ಇರೋದು. ಸೊ ಅಲ್ಲಿಂದ ಬಂದು ಸೊ ಅಲ್ಲಿ ಜಾಗ ಇದೆ. ಸೊ ನೀವು ಅಲ್ಲಿ ಏನಾದ್ರು ಫುಡ್ ಅಂತೂ ತರಲೇಬೇಕಂದ್ರೆ ಒಳಗಡೆ ಯಾವ ಫುಡ್ ಸಿಗಲ್ಲ ನಿಮ್ಗೆ. ಅಲ್ಲಿ ತಗೊಂಬಂದು ಯು ಕ್ಯಾನ್ ಈಟ್ ದೇರ್ ಅಂಡ್ ಯು ಕ್ಯಾನ್ ಜಸ್ಟ್ ಈ ಕಡೆಯಿಂದ ಬರ್ಬೋದು ಅಷ್ಟೇ. ಅಲ್ಲಿಂದ ಬಂದು ಇಲ್ಲಿಂದ ಎಂಟ್ರೆನ್ಸ್ ಪಾಯಿಂಟು, ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಟ್ರಕ್ಕು. ಆಮೇಲೆ ಈ ಬೆಟ್ಟದ ವಿಶೇಷತೆ ಏನಂದ್ರೆ ಈ ಬೆಟ್ಟ ಬಂದ್ಬಿಟ್ಟು ಏಕಶಿಲಾ ಬೆಟ್ಟ. ಓಕೆನಾ, ಅಂದ್ರೆ ಒಂದೇ ಒಂದು ಬೆಟ್ಟದಲ್ಲೇನೆ 3 ವಾಲ್ ಆಫ್ ಡಿಫೆನ್ಸ್ ಇದೆ. ಓಕೆನಾ, ಸ್ಟೋರಿ ಏನೋ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ಒಂದು ಹಳೆ ಎಷ್ಟೋ ವರ್ಷಗಳಿಂದ ಒಂದು ರಾಜ ಇರ್ತಾನೆ, ಸಾಮ್ರಾಜ್ಯ ಇರುತ್ತೆ, ಕೋಟೆ ಇರುತ್ತೆ. ಆ ಕೋಟೆ ಬಂದು ಮೇಲ್ ಕಾಣ್ತಿದಿಲ್ಲ, ತುದಿಲಿರುತ್ತೆ. ಸೊ ಸೈನಿಕರು ಯಾರು ಬರಬಾರ್ದು ಅನ್ನೋ ಕಾರಣಕ್ಕೆ 3 ಸ್ಟೇಜ್ಗಳಲ್ಲಿ ಡಿಫೆನ್ಸ್ ತರ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ 3 ಸ್ಟೇಜ್ ಆಫ್ ಡಿಫೆನ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಫಸ್ಟ್ ಒನ್ ವಿ ಆರ್ ಗೋಯಿಂಗ್. ಇದೇನು ನೋಡ್ತಿದ್ದೀರಲ್ಲ, ಇದು ಫಸ್ಟ್ ಒನ್. ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಸ್ಟಾರ್ಟಿಂಗ್ ಈ ಥರ ಇದೆ ಸ್ಟೆಪ್ಸು. ಅಲ್ಲಿ ಕಾಣಿಸ್ತಾ ಇರೋದು ಸೆಕೆಂಡ್ ವಾಲ್ ಆಫ್ ಡಿಫೆನ್ಸು. ಹೋಗ್ತಾ ಇದೀವಿ ನಡ್ಕೊಂಡು. ಬನ್ನಿ ಲೆಟ್ಸ್ ಗೋ. ನಾಯಿ ಹಿಂಗೆ ನಡ್ಕೊಂಡು ಹೋಗ್ತಾ ಹಿಂಗೆ ನಡ್ಕೊಂಡು ಹೋಗ್ತಿದೀವ. ಈ ಕಡೆ ವ್ಯೂ ನೋಡಿ ಹೆಂಗಿದೆ. ಇನ್ನೂ ಟಾಪ್ಗೆ ಹೋದಾಗ ವ್ಯೂ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬನ್ನಿ ತೋರಿಸ್ತೀನಿ. ಹೇಳಿ. ಬರೀ ಇನ್ನ ಫಸ್ಟ್ ವಾಲ್ ಆಫ್ ಡಿಫೆನ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿರೋದು ಅಷ್ಟೇ. ಆಗ್ಲೇ ಕುತ್ಕೊಂಡವ್ರೆ. ಅದೇನೆ ಸೆಕೆಂಡ್ ವಾಲ್ ಆಫ್ ಡಿಫೆನ್ಸ್ ಕಾಣಿಸ್ತಾ ಇರೋದು. ಯಪ್ಪ, ಮೆಟ್ಲು ಇಷ್ಟಿಷ್ಟು ಹೈಟ್ ಇದೆ, ಕಾಲು ಇಷ್ಟಿಷ್ಟು ಹೈಟ್ ಎತ್ತಿಡ್ಬೇಕು. ಯಪ್ಪ, ಸುಳ್ಳೆಲ್ಲ ಬರ್ತಾ ಇದಾರೆ. ಅಲ್ಲ ಗುರು, ರಾಜ ಏನೇ ಗುರು ಕೋಟೆ ಮೇಲ್ ಮಾಡ್ಕೊಂಡ ಇಲ್ಲೇ ಮಾಡಕ್ ಆಯ್ತಾ ಇಲ್ವಾ? ಇಲ್ಲೇ ಮಾಡಂಗಿಲ್ಲ. ನಿಮ್ಮಂದ್ರಲ್ಲ ಹತ್ತದ್ ಬಂದ್ಬಿಡ್ತಿದ್ರಲ್ಲ ಈಸಿಯಾಗಿ ಬರಬಾರ್ದು ಅಂತ. ದುಶ್ಮನ್ಗಳ ಅವ್ರಿಗೆ ತೊಂದರೆಗಿಂತ ಕೊಡ್ತೀರ ಅಂತ ಅವ್ನ ಮೇಲೆ ಹೋಗೋಣ. ಹಂಗನೆ ನಾವು ನೈಟೇ ಬಿಡ್ಬೇಕು. ಇವನು ನಮ್ಗೆ 3 ಗಂಟೆಗೆ 3:30 ಅಂತ ಪ್ಲಾನ್ ಆಗಿದ್ದು. 3:30 ಅಂತ ಪ್ಲಾನ್ ಆಗಿದ್ದು. 3:45 ಬಂದಿದ್ದೀವಿ. 5 ಜನ ಇರೋದು, ಯಾರು ಬಂದಿಲ್ಲ. ಈ ಪ್ರಭುಗಳು ಇಲ್ಲಿ ಇವ್ರು ಬಂದು ನಾನ್ ಫೋನ್ ಮಾಡ್ದಾಗ ಎದೋತವ್ರೆ. ಏನನ್ನೋದು ಕೇಳ್ರೆ ನೀನ್ ಫೋನ್ ಮಾಡಿಲ್ಲ ಅನ್ನೋದಕ್ಕೆ ಎದೋತಾನೆ ಇರ್ಲಿಲ್ಲ ನಾನು ಅಂತಾರೆ. ಹೇಳಿ, ಏನು ಹೇಳೋದು? ಮಾಡಿರೋದ್ನ ಹೇಳಿ ಆಯ್ತಾಗ ಇನ್ನೇನು. ಎಲ್ಲ ಹತ್ಕೊಂಡು ಹೋಗ್ತಾ ಇದೀವಿ. ಈ ಕಡೆ ಏನು ಗ್ರಿಪ್ ಗಿಪ್ ಇಲ್ಲ. ದಬಾಕೊಂಡು ಮಿಸ್ ಆಗಿಬಿದ್ರೆ ಅಲ್ಲೋಗಿ ದಬಾಕೊಂಡಿರ್ತೀರ ಅಷ್ಟೇ. ನೋಡ್ಕೊಂಡು ಹೆಜ್ಜೆ ಹಿಡಿ ಗೈಸ್. ಎಲ್ಲ ಮುಂದೆ ಹತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನಾನು ಹಿಂದೆ ಹತ್ಕೊಂಡು ಬರ್ತಾ ಇದ್ದೀನಿ. ನಾನು ಹಿಂದೆ ಅನ್ಕೋಬೇಡಿ, ನಾನು ಹಿಂದೆ ಇನ್ನೂ ಜನ ಇದ್ದಾರೆ. ಅವ್ರು ಇನ್ನೂ ಹಿಂದೆ ನಡ್ಕೊಂಡ್ಬರ್ತಾವ್ರೆ. ನಾನೀಗ ಶೂಟ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೊಟ್ಟೆಗೆ ಬೇರೆ ಬಿದ್ದುಬಿಡ್ತಾ ಸರಿಗೆ. ಹೊಟ್ಟೆ ತುಂಬಿಡೈತೆ, ಹಿಡಿಯೋಕ್ಕಾಗ್ತಾ. ಮಶ್ರೂಮ್ ಪಲಾವ್ ಎಷ್ಟಪ್ಪ ತಿಂದಿದ್ದು? ನಾನು 2 ಸಲ ಹಾಕ್ಸ್ಕೊಂಡು ತಿನ್ಬಿಡಿ, ಚೆನ್ನಾಗಿದೆ ಅಂದ್ಬಿಟ್ಟು. ಹೊಟ್ಟೆ ತುಂಬಿಟ್ಟಿದೆಯಲ್ಲ, ಹತ್ತಕ್ಕಾಗ್ತಾ ಇಲ್ಲ. ಅದೇ ಹೇಳಿ ಅಂದರೆ ಇವರು ಶೂಸ್ ಸರಿಗಿಲ್ಲ, ಇಲ್ಲಾಂದ್ರೆ ಹತ್ಬಿಡ್ತಿದ್ದೆ ಅಂತ ಬರೀ ಡೌಗಳು. ನೋಡೋ ಶೂಸ್ ಝೂಮ್ ಮಾಡೋ. ಕ್ಯಾಶುವಲ್ ಶೂಸ್ ಗುರು. ಯಾವುದೋ ಒಂದು ಇಲ್ಲೆಲ್ಲ ಇದೆಯಲ್ಲ, ಇಲ್ಲೆಲ್ಲ ಆಗಿನ ಕಾಲದಲ್ಲಿ ಸೈನಿಕರು ನಿಂತ್ಕೊಂಡು ಆ ಕಡೆಯಿಂದ ಯಾರು ಎನಿಮಿ ಬರ್ತಾ ಇದಾರೆ ಅಂತ ವಾಚ್ ಮಾಡಕ್ಕೆ ಕಟ್ಸಿರ್ತಾರೆ. ಒಂದು ಟೈಪ್ ವಾಚ್ ಟವರ್ ಇದ್ದಂಗೆ. ಇಲ್ಲ ನೋಡಿ ಎಂಟ್ರೆನ್ಸ್. ಒಂದೊಂದು ನಾವೆಲ್ಲ ಆಲ್ ಬ್ಲಾಕ್ ಯೂಸ್ ಮಾಡಿ ಕಟ್ತೀವಲ್ಲ, ಇದು ನೋಡಿ ಒಂದೊಂದು ಇದೊಂದು ಕೈ ಸೇರಿದ್ರೆ ಒಂದೊಂದು ಕಲ್ಲು ಅಷ್ಟು ದೊಡ್ಡ ದಪ್ಪ ಕಲ್ಲಾಗಿ ಕಟ್ಟಿರೋದು. ಎಷ್ಟು ಜೋರಾಗಿ ಹೊಡೆದ್ರು ಏನು ಮಾಡ್ರು ಬಿಡೋಗಲ್ಲ, ಅಷ್ಟು ಗಟ್ಟಿದೆ. ಇಲ್ಲಿ ಈ ಕಡೆ ಎಂಟ್ರೆನ್ಸ್ ಹೆಂಗಿದೆ. ವಾವ್, ಇಲ್ಲಿ ಯಾವುದೋ ವಾಟರ್ನ ಕನ್ಸ್ಯೂಮ್ ಮಾಡಿ ಇಡೋ ಥರ ಆಗಿದೆ. ಬಟ್ ನೀರು ಫುಲ್ ಖಾಲಿ ಆಗಿಬಿಟ್ಟಿದೆ. ಈ ಕಡೆಯಿಂದ ಇಲ್ಲಿ ಇಳ್ಕೊಂಡು ಹೋಗ್ಬೇಕು. ಫುಲ್ ಇಳ್ಕೊಂಡು ಹೋಗ್ತಾಯಿದ್ರೆ ನೋಡಿ, ಇಲ್ಲಿ ಹೆಂಗೆ ಕಂಟಿನ್ಯೂ ಆಗಿದೆ ಟ್ರಕ್.
ಇಲ್ಲಿಂದ ಹಂಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಒಂದು ಸ್ವಲ್ಪ ಜಾಸ್ತಿ ಬಿಸಿಲಾಗ್ಬಿಟ್ರೆ ಆಮೇಲೆ ಸುಸ್ತು ಜಾಸ್ತಿ ಆಗಿಬಿಡುತ್ತೆ, ತಕ್ಕಾಗಲ್ಲ. ಅದಕ್ಕೆ ಇರೋ ಟೈಮಲ್ಲೇ ಟಕ್ ಟಕ್ ಅಂತ ಹತ್ಕೊಳ್ಳಿ, ಎಷ್ಟಾಗುತ್ತಷ್ಟು. ಮೇಲೆ ಹೋಗಿ ಒಂದು 2 ಅವರ್ ನೆಮ್ಮದಿಯಾಗಿ ಕೂತ್ಕೊಂಡು 2 ಅವರ್ ಆದಮೇಲೆ ಇಳಿದ್ಬಿಟ್ಟು ಬರೋಣ. ಎರಡು 3/4 ಅವರ್ ಬೇಕು ಅಂತ 2 ಅವರ್ ಹೊತ್ತಕ್ಕೆ. ನೋಡೋಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು. ವೀಡಿಯೋ ಮಾಡಿ ತಿರ್ಗಾ ಇನ್ನೊಂದು ಫೋನ್ ತಗೊಂಡು ನೋಡಬೇಕು, ಆಮೇಲೆ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ದು, ಎಷ್ಟು ಗಂಟೆಗೆ ಅದು ಮುಗಿಸಿದ್ವಿ ಅಂತ. ಅಲ್ಲ ನಮ್ಮ ಜಿಮ್ಮರು ಇಲ್ಲ ಇವ್ರು ಯಾರು ವೀಡಿಯೋ ಕಾಲ್ ಮಾಡಿರೋದು? ಫ್ರೆಂಡು ವೀಡಿಯೋ ಕಾಲ್ ಮಾಡೋರೆ. ಬಾರ ಅಂದ್ರೆ ನಮ್ಮ ಬ್ರೋ ನೋಡಿ ಹೆಂಗೆ ಹತ್ಕೊಂಡಿದ್ದಾರೆ ಅಂತ. ಅಲ್ಲಿ ಅವರು ಲಾಯಿ ಮಾಡಿದ್ರು ನೋಡಿ, ಎಲ್ಲ ಅಲ್ಲಿಂದ ಬಂದು ಅಷ್ಟು ಊರಿಂದ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟವ್ರೆ. ಇನ್ನೂ ಸೆಕೆಂಡ್ ವಾಲ್ ಆಫ್ ಡಿಫೆನ್ಸ್ ಕೂಡ ಸಿಕ್ಕಿಲ್ಲ. ಫಸ್ಟ್ ವಾಲ್ ಅರ್ಧ ಕುತ್ಕೊಂಡಿದ್ದೀವಿ. ಕುತ್ಕೊಂಡು ನಾನು ಹತ್ತಾ ಇದ್ದೀನಿ, ಅವ್ರು ಕುತ್ಕೊಂಡಿದ್ದಾರೆ ನೋಡಿ. ಎಲ್ಲ ಇದ್ದಾರೆ, ಎಲ್ಲ ಇದ್ದಾರೆ. ನಮ್ಮ ಜೊತೆ 2 ನಾಯಿ ಕೂಡ ಹತ್ತಾ ಇದೆ. ಒಂದು ಮೂನು, ಇನ್ನೊಂದು ತಾರು. ಒಂದು ಮೂನು, ಒಂದು ತಾರು. ಸೊ ಹೋಗ್ತೀನಿ, ನಡ್ಕೊಂಬರ್ತಾವ್ರೆ. ಇವಾಗಿದೆ ಬಂಡೆಲ್ಲ ಸ್ಟೆಪ್ಸ್ ಮಾಡಿದ್ದಾರೆ. ಹತ್ತು ಹಿಂಗಿದೆ ಫುಲ್ಲು ನೋಡಿ, ತೋರಿಸ್ತೀನಿ. ಇಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಿಲ್ಲ, ಬಟ್ ಫುಲ್ಲು ಸ್ಟೀಪ್ ಇದೆ, ಅಪ್ಪಿದೆ ನೋಡಿ. ಹತ್ತೋರವ್ರು ಅವ್ರು ಓಡಾಕ್ತಾರದು ನೋಡ, ಹಂಗೆ ಅನ್ಕೋಬೇಡಿ. ಅವರು ಓಡೋಯ್ತವ್ರು ಸುಮ್ಮನೆ ಎಲ್ಲ ಹೋಗ್ತವ್ರೆ. ದೊಡ್ಡದು ಅಪ್ಪಿಂದ ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಎಷ್ಟು ಡೌನ್ ಇದೆ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ಚಳಿ ಆಗ್ತದೆ ಕೆಳಗಡೆ ಇಲ್ದಾಗ, ಇವಾಗ ಸೆಕೆ ಆಗ್ತಾಯಿದೆ. ಎಷ್ಟು ಇಳೀತು ಬರ್ಬೇಕಾರೆ. ಹೌದು, ನಾನಂತೂ ರೈಡಿಂಗ್ ಗೇರ್ಸ್ ಹಾಕೊಂಡು ನೋಡ್ತಿದ್ದೆ. ಏಕೇನಾಯಿತು ರೆಸ್ಟ್ ತೊಗೊಂಡು ಬನ್ನಿ. ಸಿ ಹೇಗಿದೆ ಫುಲ್ಲು ಡೌನು. ಉಮೇಶ್ ಅಣ್ಣ ಅವ್ರು ನನ್ನ ಒಂಟಿ ಸಲಗ ಅಂತ ಕರಿತಾರೆ. ಇನ್ನೊಂದು ಸ್ವಲ್ಪ ಜೋರಾಗೆ ಕೇಳಿಸ್ತಾ ಗೈಸ್? ಅಲ್ಲಿ ಇನ್ನೂ ಹತ್ತಕ್ಕೆ ಸ್ಟಾರ್ಟೇ ಮಾಡಿಲ್ಲ, ಆಗ್ಲಂಗೆ ಅಂತವ್ರೆ. ವ್ಯೂಸ್ ಚೆನ್ನಾಗಿದೆ ನೋಡು. ಈ ಸೆಕೆಂಡ್ ವಾಲ್ ತಾನೇ ಇದು? ಹಾಂ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಸೆಕೆಂಡ್ ವಾಲ್ ಆಫ್ ಡಿಫೆನ್ಸ್. ಕೊನೆಗೂ ಸೆಕೆಂಡ್ ವಾಲ್ ಆಫ್ ಡಿಫೆನ್ಸ್ ಹತ್ರ ಬಂದ್ವಿ ಗೈಸ್. ಇಲ್ಲಿಂದ ಒಂದು ವ್ಯೂ ಇದೆ, ತೋರಿಸ್ತೀನಿ ನೋಡಿ. ಫುಲ್ ಮೇಲೆ ಹತ್ಬಿಟ್ಟು ನೋಡಿ. ಈ ಒಂದು ಪಾಯಿಂಟಲ್ಲಿ ನಾನೇ ಫಸ್ಟ್ ಇರೋದು. ಕಮ್ಮಿ ನೋಡಿದ್ವಿ ಅಲ್ಲಾಡ್ತೈತೆ ನಾನು, ಗೊತ್ತಾಗೋದು ನಿಮ್ಗೆ. ಫುಲ್ ಸ್ಲ್ಯಾಂಟ್ ಇದೆ. ಪ್ರೆಸ್ ಮಾಡ್ತಿದ್ರೆ ನೋಡಿ, ಮಸಾಜ್